ಹಾಯ್ ಫ್ರೆಂಡ್ಸ್, ಮನೆಯಲ್ಲಿಯೇ ರೆಸ್ಟೋರೆಂಟ್ ಶೈಲಿಯ ಚಿಕನ್ ಮಂದಿ ಮಾಡುವ ವಿಧಾನ ಹೇಗೆ ಬನ್ನಿ ನೋಡೋಣ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಪೆಪ್ಪರ್, ಕೊರಿಯಂಡರ್ ಪೌಡರ್, ಮಂದಿ ಮಸಾಲ, ಸನ್ಫ್ಲವರ್ ಆಯಿಲ್, ಚಿಕನ್ ಕ್ಯೂಬ್ಸ್, ಚಕ್ಕೆ, ಲವಂಗ, ಏಲಕ್ಕಿ, ಫುಡ್ ಕಲರ್, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಪುದೀನ ಸೊಪ್ಪು, ಕಾಯಿಮೆಣಸು, ನಿಂಬೆಹಣ್ಣು. ಮಾಡುವ ವಿಧಾನ: ಒಂದು ಕೆಜಿ ಚಿಕನ್ಗೆ ಚಕ್ಕೆ, ಲವಂಗ, ಮೂರು ಚಿಕನ್ ಕ್ಯೂಬ್ಸ್, ಸ್ವಲ್ಪ ಪೆಪ್ಪರ್, ಒಂದು ಹಿಡಿ ಪುದೀನ ಸೊಪ್ಪು, 2 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಕ್ಯಾಪ್ಸಿಕಮ್, ಫುಡ್ ಕಲರ್ ರೆಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಕೊರಿಯಂಡರ್ ಪೌಡರ್ 2 ಟೇಬಲ್ ಸ್ಪೂನ್, ಮಂದಿ ಮಸಾಲ 2 ಟೇಬಲ್ ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಬೌಲ್ನಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದ ನಂತರ ಮಿಕ್ಸ್ ಮಾಡಿದ ಚಿಕನ್ ಅನ್ನು 15 ನಿಮಿಷ ಲೋ ಫ್ಲೇಮಲ್ಲಿ ಒಲೆಯಲ್ಲಿ ಇಡಬೇಕು. ಒಂದು ಪಾತ್ರೆಯಲ್ಲಿ 3/4 ಅಂಶ ನೀರಿಟ್ಟು ಚೆನ್ನಾಗಿ ಕುದಿಯುವಾಗ ಒಂದು ಸ್ವಲ್ಪ ಚಕ್ಕೆ, ಲವಂಗ ಹಾಕಿ ನಂತರ 1 kg ಬಾಸ್ಮತಿ ರೈಸನ್ನು ಹಾಕಬೇಕು. ಆದ ಮೇಲೆ ಅದನ್ನು 10 ನಿಮಿಷಗಳ ಕಾಲ ಬೇಯಿಸಬೇಕು. ಬೇಯಿಸಿದ ನಂತರ ಅದನ್ನು ಬೇರೆ ಪಾತ್ರೆಗೆ ಹಾಕಿ ನೀರನ್ನು ಸೋರಿಸಬೇಕು. ಲೋ ಫ್ಲೇಮಲ್ಲಿಟ್ಟ ಚಿಕನ್ ಅನ್ನು ಕೆಳಗಿಟ್ಟು ಅದರ ಗ್ರೇವಿಗೆ ರೈಸನ್ನು ಸೇರಿಸಿ ನಂತರ ಅದರ ಮೇಲೆ ಯೆಲ್ಲೋ ಫುಡ್ ಕಲರ್ ಅನ್ನು ಹಾಕಬೇಕು. ನಂತರ 4 ಕಾಯಿ ಮೆಣಸು ರೈಸಿನ ಮೇಲೆ ಇಟ್ಟು ಯೆಲ್ಲೋ ಫುಡ್ ಕಲರ್ ಪುನಃ ಅದರ ಮೇಲೆ ಹಾಕಬೇಕು. ನಂತರ 2 ಚಾರ್ಕೋಲ್ ಹಾಕಿ ನಂತರ ತೆಗೆದಿಟ್ಟ ಚಿಕನ್ ಅನ್ನು ಅದರ ಸುತ್ತ ಇಡಬೇಕು. ಮತ್ತೆ ಅದಕ್ಕೆ ತುಪ್ಪವನ್ನು ಚಾರ್ಕೋಲಿನ ಮೇಲೆ ಹಾಕಬೇಕು. 5 ನಿಮಿಷ ಅದನ್ನು ಮುಚ್ಚಬೇಕು. ನಂತರ ಅದನ್ನು ಮಿಕ್ಸ್ ಮಾಡಬೇಕು. ನಮ್ಮ ರೆಸ್ಟೋರೆಂಟ್ ಶೈಲಿಯ ಮಂದಿ ಮನೆಯಲ್ಲಿ ಸುಲಭ ರೀತಿಯಲ್ಲಿ ಮಾಡಬಹುದು. Please subscribe our channel for new tips.